ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಸ್ವಾಗತ. ಇವಳು ನನ್ನ ತಂಗಿ. ಸ್ಟಾಪ್ ಬಂದಿದೆ, ಇಳಿಯಂಗೆ ಕಾಣೋದಿಲ್ಲ. ಬಡತದೆ ಇಳಿ, ಮೆಜೆಸ್ಟಿಕ್ ಬಂತು. ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪಾಜಿ, ನೀವು ಬೇಗ ಬೇಗ ಬರೋದಿಲ್ಲ, ನಾನು ಹೋಗ್ತೀನಿ ನಿಮ್ಮನ್ನು ಬಿಟ್ಟು ಅಂತ ನೋಡಿ ಯಾವ ಥರ ಹೋಗ್ತಾ ಇದೆ ನಮ್ಮಪ್ಪ. ಸರಿ ಅಂತೇಳ್ಬಿಟ್ಟು ನಾವು ಬಡ ಬಡ ಓಡಿದ್ವಿ ನಮ್ಮ ಅಪ್ಪಾಜಿ ಹಿಂದೆ. ಹಾಗೆ ನಮ್ಮ ಅಪ್ಪಾಜಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಶಾಪ್ಗೆ ಹೋದರು. ಅವರು ಸ್ಲಿಪ್ಪರ್ ತೊಗೊಂಡ್ರು. ನಾವು ಹಂಗೆ ಅಲ್ಲಿ ಬರೀ ಜೆಂಟ್ಸ್ ಸ್ಲಿಪ್ಪರ್ ಇತ್ತು. ಹಾಗಾಗಿ ಪಕ್ಕದ ಶಾಪ್ಗೆ ಹೋಗ್ಬಿಟ್ಟು ನಾವು ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ತೊಗೊಂಡು ನಮ್ಮ ತಂಗಿಗೆ ರಜೆ ಇತ್ತು ಕಾಲೇಜು, ಹಂಗಾಗಿ ಬೆಂಗಳೂರಿಗೆ ಬಂದಿದ್ಲು. ಅವಳು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡ್ಳು. ನಾವು ಸ್ವಲ್ಪ ಸೀರೆಗಳು ತೊಗೊಳ್ಳೋಣ ಅಂತ ಹೋದ್ವಿ. ಸಂಧಿ ಒಳಗಡೆ ನಮ್ಮ ಅಪ್ಪಾಜಿ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬಟ್ಟೆ ವ್ಯಾಪಾರ ಮಾಡ್ತಾರಲ್ವ, ಅವ್ರಿಗೆ ಗೊತ್ತಿದೆ ಶಾಪ್ಗಳು ಎಲ್ಲೆಲ್ಲಿ ಏನೇನಿದೆ ಅಂತ. 4-5 ಶಾಪ್ ಸುತ್ತಾಕ್ಸ್ತು. ಕೊನೆಗೂ ಒಂದು ಶಾಪಲ್ಲಿ ಸಿಕ್ಕಿದ್ವು ಸೀರೆಗಳು. ಅವಳಿಗೂ ನಮಗೂ ಬೇಕಿತ್ತು ಸ್ವಲ್ಪ ಸೀರೆಗಳು. ತೊಗೊಂಡು ಜೋಬಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಕೊನೆಗೂ ಕಾಲೆಲ್ಲ ಶಿವ ಅನ್ನೋ ಥರ ಇದ್ವು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅನ್ನೋ ಥರ ಆಗಿತ್ತು, ಯಾಕಂದರೆ ಬಿಸಿಲು ಹಂಗಿತ್ತು ತುಂಬ. ಬಸ್ ಹತ್ತಿ ನೋಡಿದ್ರೆ ಸೀಟೇ ಇಲ್ಲ. ನಿಂತ್ಕೊಂಡೇ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಬಾಯ್ ಫ್ರೆಂಡ್ಸ್.